ನಮಸ್ಕಾರ ನ್ಯೂಸ್ at 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೈಸೂರು ದೇವಸ್ಥಾನ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಅಂತೂ ಎದ್ದಿರುವಂತದ್ದು. ಏಕೆಂದ್ರೆ ಸ್ವತಃ ಸರ್ಕಾರದ ವಿರುದ್ಧನೇ ಎದ್ದು ನಿಂತಿರುವ ರೀತಿ ಕಾಣಿಸ್ತಾ ಇದೆ. ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅನಧಿಕೃತ ದೇಗುಲಗಳ ತೆರವಿಗೆ ಬ್ರೇಕ್ ಬೀಳುತ್ತಾ ಕಾದ್ ನೋಡಬೇಕು, ಶೀಘ್ರವೇ ಸುತ್ತೋಲೆಯನ್ನ ಹೊರಡಿಸುತ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಏಕೆಂದ್ರೆ ಇಲ್ಲಿ ಬಿಜೆಪಿ ಆಲ್ಮೋಸ್ಟ್ ಅಧಿಕಾರಕ್ಕೆ ಬರುವಂತದ್ದು ಈ ಹಿಂದುತ್ವದ ವಿಚಾರಗಳು ಹಾಗೆ ಕೆಲವೊಂದು ವಿಚಾರಗಳನ್ನ ಮೇನ್ ಆಗಿ ಇಟ್ಕೊಂಡಿರ್ತಾರೆ. ಇವರ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಈ ರೀತಿಯಾಗಿ ತೆರವು ಮಾಡ್ತಾ ಇರುವಂತದ್ದು ಸಹಜವಾಗಿ ಬಿಜೆಪಿ ಪಕ್ಷದ ವಿರುದ್ಧನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವರು. ದೇಗುಲ ತೆರವು ನಂತರ ಸಿಎಂ ಮೇಲೆ ಒತ್ತಡ ಕೂಡ ಬರ್ತಾ ಇರುವಂತದ್ದು. ಅನಧಿಕೃತ ದೇಗುಲಗಳ ತೆರವಿಗೆ ಬ್ರೇಕ್ ಹಾಕ್ಲಿಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುತ್ತೋಲೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ಅಂದ್ರೆ ನೀವು ಅಲ್ಲಿ ಏನಾದರೂ ಆ ದೇವಸ್ಥಾನವನ್ನ ತೆರವು ಮಾಡಬೇಕು ಅಂದ್ರೆ ಅಲ್ಲಿರುವಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಶಾಂತಿಯುತವಾಗಿ ಅಕಸ್ಮಾತ್ ತೆರವನ್ನ ಮಾಡೋದೇ ಆದ್ರೆ ತೆರವನ್ನು ಮಾಡುವಂತ ಆ ರೀತಿಯಾಗಿ ಕೆಲಸವನ್ನ ಮಾಡಬೇಕು. ಸುಮ್ಮನೆ ಏಕಾಏಕಿಯಾಗಿ ತೆರವನ್ನ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಸುತ್ತೋಲೆ ಬರುವಂತ ಸಾಧ್ಯತೆ ಇರುವಂತದ್ದು. ಜಿಲ್ಲಾಡಳಿತ ಇಂತಹ ಒಂದು ಸೂಕ್ಷ್ಮ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆ ಹೊರಡಿಸುವಂತ ಸಾಧ್ಯತೆ ಇದೆ. ಎಲ್ಲ ಡಿಸಿಗಳಿಗೆ ಸುತ್ತೋಲೆಯನ್ನ ಹೊರಡಿಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಕಾದು ನೋಡಬೇಕು ಆ ಸುತ್ತೋಲೆ ಯಾವಾಗ ಬರುವಂತೆ. ಯಾಕೆಂದ್ರೆ ಈ ಮೈಸೂರಿನಲ್ಲೇ ಸ್ಪೆಷಲಿ ಸುಮಾರು 99 ದೇವಾಲಯಗಳು ಅನಧಿಕೃತವಾಗಿದ್ದಾವೆ, ಅವನ್ನ ತೆರವು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಒಂದು ದೇವಾಲಯವನ್ನ ನಂಜನಗೂಡಿನಲ್ಲಿ ತೆರವು ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ವಿವಾದಕ್ಕೆ ಕಾರಣವಾಗಿತ್ತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ಯಾವುದೇ ದೇವಾಲಯವನ್ನು ಕೂಡ ತೆರವು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಹಿಂದೂ ದೇಗುಲಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರೇಣುಕಾಚಾರ್ಯ ಕೂಡ ಕಿಡಿಕಾರಿದ್ದಾರೆ. ಕೆಲವು ಅಧಿಕಾರಿಗಳು ಸರ್ವಾಧಿಕಾರಿಯಾಗಿ ಮೆರಿತಾ ಇದ್ದಾರೆ, ದೇವಸ್ಥಾನ ಸಮಿತಿಯ ಜೊತೆ ಚರ್ಚಿಸದೆ ತೆರವು ಮಾಡ್ತಿದ್ದಾರೆ ಅಂತ ಮೈಸೂರು ಡಿಸಿ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ರು. ಸುಪ್ರೀಂ ಕೋರ್ಟ್ ಆದೇಶದ ಹೆಸರಿನಲ್ಲಿ ಸರ್ವಾಧಿಕಾರ ಮಾಡಲಾಗ್ತಾ ಇದೆ. ಬಿಜೆಪಿ ಹಿಂದೂ ಧರ್ಮದ ಪರವಾಗಿದೆ, ಮುಸ್ಲಿಂ ಕ್ರೈಸ್ತರ ವಿರುದ್ಧ ಇಲ್ಲ, ಕಾಂಗ್ರೆಸ್ ಅನಗತ್ಯ ರಾಜಕೀಯ ಅಂತ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದಾರೆ. ಈಗ ಆಕ್ಚುಲಿ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿದ್ರೆ ಕಾಂಗ್ರೆಸ್ ವಿರುದ್ಧ ಮಾತನಾಡ್ಬಿಟ್ಟಿರೋರು, ಹಿಂದೂ ವಿರೋಧಿಯಾಗಿದೆ ಕಾಂಗ್ರೆಸ್ ಅಂತ. ಆದ್ರೆ ಈಗ ಬಿಜೆಪಿ ಗೌರ್ಮೆಂಟ್ ಇರೋದಕ್ಕೆ ಅಧಿಕಾರಿಗಳ ಮೇಲೆ ಇವರೆಲ್ಲರೂ ಕೂಡ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. 1700 ದೇವಸ್ಥಾನಗಳನ್ನ ಕೆಡುವುದಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ ಅಧಿಕಾರಿಗಳು. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ನಾನು ಮಾತಾಡಲ್ಲ. ಆದರೆ ದೇವಸ್ಥಾನಗಳ ಮೇಲೆ ಅಧಿಕಾರಿಗಳು ಯಾಕೆ ಕಣ್ಣು? ಇವತ್ತು ನಾವು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ದೇವಸ್ಥಾನಗಳಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ. ದೇವಸ್ಥಾನವನ್ನು ಯಾವುದೇ ಕಾರಣಕ್ಕೆ ಹೊಡಿಬಾರ್ದು. ಅದು ಏಕಾಏಕಿ ಅಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಸ್ಥಳೀಯವಾಗಿ ಶಾಸಕರು ಇರ್ತಾರೆ, ದೇವಸ್ಥಾನ ಸಮಿತಿ ಇರ್ತಾರೆ. ಚರ್ಚೆ ಮಾಡೋರ ಬದಲಾಗಿ ಕೆಲವು ಅಧಿಕಾರಿಗಳು ಸರ್ವಾಧಿಕಾರಿಯಿಂದ ದುರಂಕಾರದಿಂದ ವರ್ತನೆ ಮಾಡ್ತಾರೆ. ಕೇವಲ ದೇವಸ್ಥಾನಗಳಿಗೆ ಮಾತ್ರ ನೋಟಿಫಿಕೇಶನ್ ಆಗಿದೆ. ನಾನು ಚರ್ಚ್ ಮಸೀದಿ ಅಂತ ಹಿಂದೂ ಮುಸ್ಲಿಂ ಕ್ರೈಸ್ತರು ಅವೆಲ್ಲ ಒಂದೇ, ಆದರೆ ಕೇವಲ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅಧಿಕಾರಿಗಳು ತಕ್ಷಣಕ್ಕೆ ಇದು ನಿಲ್ಲಿಸಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಸ್ಪಷ್ಟ. ಇನ್ನು ಹಿಂದೂ ದೇಗುಲ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಾಗೆ ಜೆಡಿಎಸ್ನ ಶಾಸಕರಾಗಿರುವಂತಹ ಶಿವಲಿಂಗೇಗೌಡ, ಮಾಜಿ ಸಚಿವ ಜೆಡಿಎಸ್ನ ಶಾಸಕ ಸಾರಾ ಮಹೇಶ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡೋಣ.
ಭಾಳ ದುಃಖದ ಸಂಗತಿ. ಈ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಗೆ ಮತ್ತು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಆ ಕ್ಷಣಕ್ಕೆ ನಾನು ಮಾತಾಡಿದ್ದೇನೆ. ತಡೆಯೋದಕ್ಕೆ ಸಾಧ್ಯ ಇದೆ, ತಡೆಯಬಹುದು. ಎಲ್ಲ ನ್ಯಾಯಾಲಯದ ತೀರ್ಪುಗಳನ್ನು ಕೂಡ ಅನುಷ್ಠಾನ ಮಾಡೋಕ್ಕಾಗದೇ ಇರೋದನ್ನು ವಾಪಸ್ ಕೋರ್ಟಿಗೆ ಹಾಕಿದ್ದಾರೆ. ಹಾಗೆ ಅನುಷ್ಠಾನ ಮಾಡಲೇಬೇಕು ಅನ್ನೋಂಥದ್ದಿಲ್ಲ. ಮತ್ತು ಅನುಷ್ಠಾನ ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ಗೌರವಯುತ ಮಾರ್ಗಗಳಿದ್ದಾವೆ. ಹಬ್ಬದ ದಿನವೇ ಒಡೆಯೋಕೆ ಆಯ್ಕೆ ಮಾಡಿಕೊಂಡಿದ್ದು ಇದೆಲ್ಲವೂ ಕೂಡ ಕೋಟ್ಯಾಂತರ ಜನರಿಗೆ ನೋವು ತಂದಿದೆ. ಮತ್ತು ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಕೇವಲ ರಸ್ತೆ ಚರಂಡಿ ಮಾಡೋಕ್ಕೆ ಮಾತ್ರ ಬಂದಿರೋರಲ್ಲ, ನಮಗೂ ಎಮೋಷನ್ಸ್ ಇದ್ದಾವೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನನ್ನ ಭಾವನೆ ಏನಿದೆ ಅದನ್ನು ಹೇಳಿದ್ದೇನೆ. ಕೆಲವು ಸಂಗತಿಗಳನ್ನು ಜವಾಬ್ದಾರಿ ಕಾರಣಕ್ಕೆ ಸಾರ್ವಜನಿಕವಾಗಿ ಮಾತಾಡೋಕ್ಕಾಗಲ್ಲ. ಆದರೆ ನಾನು ಏನಿದೆ, ದೇವಾಲಯಗಳು ನಮ್ಮ ಸಾಂಪ್ರದಾಯಿಕವಾದಂಥ ಆಸ್ತಿಗಳು, ನಮ್ಮ ಸನಾತನ ಕಾಲದಿಂದ ನಾವು ನಡೆಸ್ಕೊಂಡು ಬಂದಿರತಕ್ಕಂಥ ಆಸ್ತಿಗಳವೆಲ್ಲ. ನಾವು ದೇವರನ್ನೇ ನಂಬಿ ಬದುಕ್ತಾ ಇದ್ದೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ದೇವಾಲಯಗಳನ್ನ ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ಕೆಡವಿದ್ದಾರೆ, ಏನು ಕೋರ್ಟಲ್ಲಿ ಏನು ಕೇಸ್ ಇದೆ, ಯಾವ ಉದ್ದೇಶಕ್ಕೆ ಅಂತ ಕೆಡವಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬೇಕಾದ್ರೆ ಇವತ್ತು ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಸರ್ಕಾರ ಉತ್ತರ ಕೊಡುತ್ತೆ. ಯಾವುದೇ ದೇವಾಲಯವನ್ನು ಕೆಡುತ್ತಕ್ಕಂಥ ಮುಂಚೆ ಸಾರ್ವಜನಿಕವಾಗಿ ಅದರ ಮಾಹಿತಿಗಳೇನು ಬೇಕು, ನಿಮಗೆ ಗೊತ್ತಿರಂಗೆ ಏನು ಮಾಹಿತಿಗೋಸ್ಕರ ಕೆಡವಿದ್ದಾರೆ ಅದೇ ಬಂದಿರೋದು. ಇಲ್ಲಿ ಈ ದೇಶದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಕಾರ್ಯಾಂಗ, ಶಾಸಕಾಂಗ ಒಂದು ಕಡೆ ಇದ್ರೆ ನ್ಯಾಯಾಂಗ ಒಂದು ಕಡೆ ಕೆಲಸ ಮಾಡ್ತಾ ಇರುತ್ತೆ. ಈಗ ನ್ಯಾಯಾಂಗ ಯಾವ ದೃಷ್ಟಿಯಲ್ಲಿ ನೋಡಿದೆಯೋ, ನಾವು ಸಾರ್ವಭೌಮರು ಅವರೇ ಅಲ್ವಾ. ನ್ಯಾಯಾಂಗನೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಭೌಮರು. ಆ ಸಾರ್ವಭೌಮರು ಕೆಲಸ ಮಾಡಿದ ಮೇಲೆ ನಾವು ಕಾರ್ಯಾಂಗ, ನ್ಯಾಯಾಂಗ ಸ್ವಲ್ಪ ನಾವೇನೇ ಶಾಸನ ಮಾಡಿದ್ರು ನ್ಯಾಯಾಂಗಕ್ಕೆ ನಾವು ವಿಧೇಯರಾಗಿರ್ಬೇಕಲ್ಲ. ಅದರಿಂದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಬೇಕು ಹೊರತು ನಾವು ಇಲ್ಲಿ ಅದಕ್ಕೆ ಇಲ್ಲಿ ಸಲ್ಲದ ಬಣ್ಣ ಹಚ್ಕೊಂಡು ಇದ್ರ ವೇಷ ಹಾಕ್ಕೊಂಡು, ಹುಲಿ ವೇಷ ಹಾಕ್ಕೊಂಡು, ಇದ್ರ ವೇಷ ಹಾಕ್ಕೊಂಡು ತಿರುಗೋದು ಅಂತ. ನಾನು ಕೂಡ ಮನವಿ ಮಾಡುವಂಥದ್ದು, ಇದು ಸ್ವಲ್ಪ ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಚಾರ. ಅವರ ಯಾವುದೇ ಸರ್ಕಾರಿ ಹಣ ಅಲ್ಲ. ಯಾವುದೇ ಸಮಾಜದವರಾಗಿದ್ರು ಕೂಡ ಅವರು ದುಡಿದಂತ ಹಣವನ್ನ ಧಾರ್ಮಿಕ ಭಾವನೆಗಳಿಗೋಸ್ಕರ ಕಟ್ಟಡಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು. ಇದನ್ನ ಕಾನೂನಾತ್ಮಕವಾಗಿ ಕುಳಿತು ಚರ್ಚೆ ಮಾಡಿ ಒಂದು ಪರಿಹಾರವನ್ನ ಕಂಡುಹಿಡಿಬೇಕು ಅನ್ನುವಂಥ ಒತ್ತಾಯವನ್ನ ಮಾನ್ಯ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಚರ್ಚೆ ಮಾಡಿದ್ವಿ. ಅದ್ರ ಕಡೆ ಅಧಿವೇಶನ ಮುಗಿದ ತಕ್ಷಣ ಈಗ ಸುಪ್ರೀಂ ಕೋರ್ಟಿನ ಏನು ಒಂದು ಜಜ್ಮೆಂಟನ್ನೇ ತಪ್ಪು ವ್ಯಾಖ್ಯಾನ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು. ಮತ್ತು ಕರ್ನಾಟಕದಲ್ಲಿ ಎಲ್ಲಿಯೂ ಸಹ ಹಿಂದೂ ದೇವಸ್ಥಾನಗಳನ್ನು ನಮ್ಮ ಸರ್ಕಾರ ತೊಂದರೆ ಮಾಡಬಾರ್ದು ಅನ್ನೋಂಥ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬೊಮ್ಮಾಯಿ ಅವರು ನಮಗೆಲ್ಲ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ. ನಿನ್ನೆ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ವ್ಯಾಖ್ಯಾನವನ್ನು ನಿಮಗೆ ಬೇಕಾದಂಗೆ, ಒಬ್ಬರು ಮೈಸೂರು ಜಿಲ್ಲಾಧಿಕಾರಿ ಒಂದು ವ್ಯಾಖ್ಯಾನ ಮಾಡ್ತಾರೆ, ಬಿಜಾಪುರ ಜಿಲ್ಲಾಧಿಕಾರಿ ಒಂದು ವ್ಯಾಖ್ಯಾನ ಮಾಡ್ತಾರೆ, ಕಲಬುರಗಿ ಅವರು ಒಂದು ಮಾಡ್ತಾರೆ. ಅದು ಸ್ಪಷ್ಟತೆ ಇರದೇ ಇರೋದ್ರಿಂದ ಯಾವುದೇ ದೇವಸ್ಥಾನಗಳಿಗೆ ಸರ್ಕಾರದ ಆದೇಶವರೆಗೆ ಕೈ ಹಚ್ಚಬಾರ್ದು ಅನ್ನೋಂಥ ಸ್ಪಷ್ಟ ಭರವಸೆ ನಿನ್ನೆ ಕೊಟ್ಟಿದ್ದರಿಂದ ನಂಜನಗೂಡಿನಲ್ಲಿ ಏನು ದೇವಸ್ಥಾನ ಕೆಡುವಂಥ ಕೆಲಸ ಆಗಿದೆ, ಆ ಅಧಿಕಾರಿಗೂ ನಾವು ನೋಟಿಸ್ ಕೊಟ್ಟಿದ್ದೀವಿ, ಕ್ರಮ ತಗೋತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಇಷ್ಟೇ ಆಗ್ರಹ ಮಾಡ್ತೀವಿ, ಹಿಂದೂ ದೇವಸ್ಥಾನಗಳಿಗೆ 2009 ನಂತರ ಅನ್ನುವಂಥ ಶಬ್ದ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಮೀರಿ ಯಾರು ಅಧಿಕಾರಿಗಳು ಉದ್ದಟತನ ತೋರಿದ್ರೆ ನಮ್ಮ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕಂತ ನಿಮ್ಮ ಮೂಲಕ ಮಾಡೋದ್ರಿಂದ ನಾನು ಹೇಳೋದು, ಈಗ ಅವರ ಇದು ಯಾವ ಅಜೆಂಡಾ ಇಟ್ಕೊಂಡವರೋ ಗೊತ್ತಿಲ್ಲ. ಬಿಜೆಪಿ ಪಕ್ಷ ಅಜೆಂಡಾ ಇಟ್ಕೊಂಡ್ರೆ ಯಾವುದು ಗೊತ್ತಿಲ್ಲ. ಅದರಿಂದ ಪ್ರತಾಪ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ನಂದಿಷ್ಟೇ, ನಾನು ಯಾರು ಹೋರಾಟ ಮಾಡಲಿ, ಏನಾರು ಮಾಡಲಿ, ಯಾವುದೇ ಒಂದು ದೇವಸ್ಥಾನ, ಹಿಂದೂ ದೇವಸ್ಥಾನ ಇರಲಿ, ಯಾವುದೇ ದೇವಸ್ಥಾನ ಇರಲಿ, ಅದು ಯಾರೋ ಪುಣ್ಯಾತ್ಮರು 60-70 ವರ್ಷದಿಂದ ಕಟ್ಟಿರ್ತಾರೆ, 100 ವರ್ಷದಿಂದ ಕಟ್ಟಿರ್ತಾರೆ. ಅದನ್ನು ತೆರವುಗೊಳಿಸುವಾಗ ಒಂದು ಸ್ವಲ್ಪ ಅದನ್ನು ಅಲ್ಲಿ ಸ್ಥಳೀಯರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮತ್ತು ಆ ದೇವಸ್ಥಾನ ಎಲ್ಲಿಗೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ಒಂದು ಆಮೇಲೆ ನಿರ್ಣಯ ತಗೊಂಡಿದ್ರು ಒಳ್ಳೇದಾಗೋದು. ಅದೇನು ರಾತ್ರಿ ತೆಗೆಯುವಂಥದ್ದು ಏನು ಸುಪ್ರೀಂ ಕೋರ್ಟ್ ಬೆಳಕರಿಗಳಿಗೆ ತೆಗೀರಿ ಅಂತ ಆರ್ಡ್ರ್ ಇತ್ತಾ? ಅದು ಆರ್ಡ್ರ್ ಸುಮಾರು ದಿವಸದಿಂದ ಐತೆ.
ಅದು ಸುಮಾರು ಒಂದು 2-3 ವರ್ಷದಿಂದ ಐತೆ. ಆ ಥರವರು ಎಲ್ಲ ಮಾಡ್ಬೋದಾಗುತ್ತೆ, ಇದನ್ನ ಮಾಡೋ ಸೂಕ್ತ ಅಲ್ಲ ಅಂತ. ತಕ್ಷಣ ದೇವಸ್ಥಾನ ತೆರವುಗೊಳಿಸುವಂತದ್ದನ್ನ ನಿಲ್ಲಿಸಬೇಕು. ಬಿಜೆಪಿ ಸರ್ಕಾರದಲ್ಲೇ ದೇವಸ್ಥಾನ ಒಡೆಯಲಾಗ್ತಾ ಇದೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ತಕ್ಷಣ ದೇವಸ್ಥಾನ ತೆರವುಗೊಳಿಸುವಂತದ್ದನ್ನ ನಿಲ್ಲಿಸಬೇಕು. ಇದು ಬಿಜೆಪಿ ಸರ್ಕಾರದಲ್ಲೇ ದೇವಸ್ಥಾನವನ್ನ ಒಡೆಯಲಾಗ್ತಾ ಇದೆ. ಸರ್ಕಾರವೇ ದೇಗುಲ ತೆರವುಗೊಳಿಸುವುದನ್ನ ನಿಲ್ಲಿಸಬಹುದಿತ್ತು ಅಂತ ಹೇಳಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಿಜೆಪಿ ಪ್ರತಿಭಟನೆ ಮಾಡಿಸುವುದನ್ನ ನಿಲ್ಲಿಸಲಿ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಕ್ಕಂಥ ಒಂದು ಕಾರಣದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುಮಾರು 93 ಹಿಂದೂ ದೇವಸ್ಥಾನಗಳನ್ನು ಒಡೆಯತಕ್ಕಂಥ ಒಂದು ಜಿಲ್ಲೆಯ ಆಡಳಿತಗಳ ತೀರ್ಮಾನಗಳೇನಿದೆ, ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಈಗಾಗಲೇ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆಗಳು ಬಂದಿರೋದನ್ನು ಗಮನಿಸಿದ್ದೇನೆ. ಇವತ್ತು ಜಿಲ್ಲಾಡಳಿತದಿಂದ ಈ ರೀತಿಯ ಕ್ರಮ ಆಗಿರೋದ್ರ ಬಗ್ಗೆ ಪ್ರತಿಭಟನೆಯನ್ನು ಹಿಂದೂ ಜಾಗರಣ ಸಮಿತಿ ಅಂತಲೋ ಯಾವುದೋ ಹೆಸರಿನಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಆಗಿದೆ. ಯಾವ ಬಿಜೆಪಿಯ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆಯ, ಹಿಂದೂ ಧಾರ್ಮಿಕ ಸಂಸ್ಥೆಗಳ ರಕ್ಷಣೆಯ ಪೇಟೆಂಟ್ ತೆಗೆದುಕೊಂಡಿರ್ತಕ್ಕಂಥ ಬಿಜೆಪಿಯ ಸರ್ಕಾರವೇ ನಡೀತಾ ಇದೆ. ಜಿಲ್ಲಾಡಳಿತ ನಡೀತಕ್ಕಂಥದ್ದು ಸರ್ಕಾರದ ಅವರ ಒಂದು ಪರ್ವ್ಯೂಗೆ ಬರ್ತಕ್ಕಂಥದ್ದು. ಜಿಲ್ಲಾಡಳಿತ ಬರ್ತಕ್ಕಂಥ ಪರ್ವ್ಯೂನು ಸರ್ಕಾರದ ಪರ್ವ್ಯೂನಲ್ಲೇ ಬರೋದು. ಸರ್ಕಾರಕ್ಕಿಂತ ಜಿಲ್ಲಾಡಳಿತ ದೊಡ್ಡದಲ್ಲ. ಈಗ ಒಂದು ಕಡೆ ಜಿಲ್ಲಾಡಳಿತದಿಂದ ಧಾರ್ಮಿಕ ಸ್ಥಳಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದು, ದೇವಸ್ಥಾನಗಳನ್ನು, ಮತ್ತೊಂದು ಕಡೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಕ್ಕಂಥ ಹಿಂದೂ ಜಾಗರಣ ಸಮಿತಿ ಅಂತಕ್ಕಂಥದ್ದು ಅದು ಒಂದು ಬಿಜೆಪಿಯ ಅಂಗವೇ. ಬಿಜೆಪಿಯ ಪಕ್ಷಕ್ಕೆ ಸೇರಿರ್ತಕ್ಕಂಥ ಒಂದು ಮತ್ತೊಂದು ಅಂಗ ಏನಿದೆ, ಅವ್ರ ಕಡೆಯಿಂದ ಏನು ಬೀದಿಲಿ ಸ್ಟ್ರೈಕ್ ಮಾಡಿಸೋಕ್ಕೆ ಹೊರಟಿದ್ದಾರೆ ಪ್ರತಿಭಟನೆ. ಸರ್ಕಾರ ಒಂದು ಸೆಕೆಂಡಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಇತ್ತು. ಅಧಿಕಾರಿಗಳು ಸರ್ಕಾರದ ಸುಪರ್ದಿಲಿರೋರು. ಜನತೆ ಇವತ್ತು ತಿಳ್ಕೋಬೇಕಾಗ್ತದೆ, ಯಾವ ಒಂದು ಬಿಜೆಪಿಯ ಪಕ್ಷ ಹಿಂದುತ್ವದ ಹೆಸರಿನಲ್ಲಿ ದೇಶವನ್ನು ಸಂಪೂರ್ಣ ಆವರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದೇ ಪಕ್ಷದ ಆಳ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ಹಿಂದೂ ದೇವಾಲಯಗಳನ್ನು ಒಡೆದಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನಾ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮೂಲಕವೇ ಉತ್ತರವನ್ನ ನೀವು ಪಡ್ಕೊಳ್ಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಅದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಳದ ಭೀತಿಯ ಹಿನ್ನೆಲೆಯಲ್ಲಿ ನಾಳೆ BBMP ಕೋವಿಡ್ ಟೆಕ್ನಿಕಲ್ ಸಭೆ ನಡೀತಾ ಇದೆ. ಶಾಲಾ ಕಾಲೇಜು ಆರಂಭ, ಸರಣಿ ಹಬ್ಬದ ಹಿನ್ನೆಲೆಯಲ್ಲಿ ಹಬ್ಬಗಳು ನಡೀತಾ ಇದೆ. ಶಾಲೆ ಕಾಲೇಜುಗಳು ಕೂಡ ಆರಂಭವಾಗಿರುವಂಥದ್ದು, ಮತ್ತೆ ಪ್ರತಿಭಟನೆ ರ್ಯಾಲಿಗಳು ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗುವಂಥ ಆತಂಕ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲೇ BBMP ಅಧಿಕಾರಿಗಳಿಂದ ನಾಳೆ ಸಭೆಯನ್ನ ಮಾಡಲಾಗ್ತಾ ಇರುವಂಥದ್ದು. BBMP ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ನಾಳೆ ಸಭೆಯನ್ನ ಸೇರಲಿದ್ದಾರೆ BBMP ಟೆಕ್ನಿಕಲ್ ಕಮಿಟಿ ಅವರು. ಪ್ರತಿಭಟನೆ ರ್ಯಾಲಿಗಳಿಗೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಿಜಕ್ಕೂ ಬ್ರೇಕ್ ಹಾಕಲಾಗುತ್ತಾ ಗೊತ್ತಿಲ್ಲ. ಏಕೆಂದರೆ ಅವ್ರು ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಪಾಲನೆ ಮಾಡಬೇಕಾಗಿರುವಂಥವರೇ ಪಾಲನೆ ಮಾಡೋದಿಲ್ಲ. ಮೊದಲು ಅದನ್ನು ಪಾಲನೆ ಮಾಡಬೇಕಾಗಿರುವಂಥ ರಾಜಕಾರಣಿಗಳು ಅವರೇ ಫಸ್ಟ್ ಬ್ರೇಕ್ ಮಾಡೋದು ಎಲ್ಲ ರೂಲ್ಸ್ಗಳನ್ನು.
ಮಂಗಳೂರಲ್ಲಿ ನಿಫಾ ವೈರಸ್ ಲಕ್ಷಣ ಪತ್ತೆ ಆಗಿರುವಂತದ್ದು. ವೆನ್ಲಾಕ್ ಆಸ್ಪತ್ರೆಯ ರೋಗಿಯಲ್ಲಿ ನಿಫಾ ಲಕ್ಷಣ ಪತ್ತೆ ಆಗಿದೆ. ರೋಗಿಯ ಸ್ಯಾಂಪಲ್ ಬೆಂಗಳೂರಿಗೆ ರವಾನಿಸಲಾಗಿದೆ. ಟೆಸ್ಟ್ ರಿಪೋರ್ಟ್ಗೆ ಕಾಯ್ತಿದೆ ಆರೋಗ್ಯ ಇಲಾಖೆ. ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ಕಾರವಾರದ ಯುವಕ ಗೋವಾ ಲ್ಯಾಬ್ನಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿದ್ದಾರೆ ಈ ಯುವಕ. ಆತನಿಗೆ ನಿಫಾ ವೈರಸ್ನ ಲಕ್ಷಣಗಳು ಕಾಣಿಸಿಕೊಂಡಿದೆ. ಜ್ವರ ಮತ್ತು ಕೆಲ ಲಕ್ಷಣ ಪತ್ತೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಯುವಕ ತನಗೆ ನಿಫಾದ ಆತಂಕವಿದೆ ಅಂತ ಹೇಳಿ ನಿಫಾ ಟೆಸ್ಟ್ಗೆ ಮನವಿಯನ್ನ ಮಾಡಿದ್ದಾನೆ ಯುವಕ. ಸೊ ಹೀಗಾಗಿ ಆ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಒಂದು ಆತಂಕ ಮತ್ತು ಒಂದ್ ಕಡೆ ಆತನಿಗೆ ಹೇಗ್ ಬಂತು ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ವಾಸ್ತು ನೆಪದಲ್ಲಿ ಸರ್ಕಾರಿ ಆಸ್ತಿಯನ್ನ ವಿರೂಪಗೊಳಿಸಿದ್ರ ಮಂಡ್ಯದ ಎಸ್ಪಿ ಅನ್ನುವಂತ ಪ್ರಶ್ನೆ ಇದೆ. ಸರ್ಕಾರಿ ಬಂಗಲೆಯ ಗೇಟ್ ಮತ್ತು ಕಾಂಪೌಂಡ್ ಬದಲಾವಣೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಅಶ್ವಿನಿ ನಿವಾಸದಲ್ಲಿದ್ದಂಥ ಮರಗಳಿಗೆ ಕೊಡ್ಲಿಪೆಟ್ಟು ಬಿದ್ದಿರುವಂಥದ್ದು. ಸಾಕಷ್ಟು ಮರಗಳನ್ನ ಕಡಿಸಲಾಗಿದೆ. ಅದು ವಾಸ್ತು ಪ್ರಕಾರವಾಗಿ ಆ ಒಂದು ನಿವಾಸವನ್ನ ಚೇಂಜಸ್ ಮಾಡುವಂತ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದು. ಸರ್ಕಾರಿ ನಿವಾಸದಲ್ಲಿದ್ದಂಥ 10ಕ್ಕೂ ಹೆಚ್ಚು ಮರಗಳಿಗೆ ಕೊಡ್ಲಿಪೆಟ್ಟು ಬಿದ್ದಿರೋದು ಅನುಮತಿ ಪಡೆಯದೇನೆ, ಯಾವುದೇ ರೀತಿಯಾದಂಥ ಅನುಮತಿಯನ್ನ ಪಡೆಯದೆ ಮರಗಳನ್ನ ಕಡಿಸಿದಂಥ ಆರೋಪ ಇದೆ ಅವ್ರ ಮೇಲೆ. ಎಸ್ಪಿ ಅಶ್ವಿನಿಗೆ ನೋಟಿಸ್ ನೀಡಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಕಡಿದ ಮರಗಳನ್ನು ಸಾಗಿಸ್ಲಿಕ್ಕೆ ಮತ್ತೊಂದು ಕಡೆ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಲಾಗಿರುವಂಥದ್ದು. ಅದೇನಪ್ಪಾ ಅಂದ್ರೆ ಕಡಿದ ಮರಗಳನ್ನು ಸಾಗಿಸ್ಲಿಕ್ಕೆ ಪೊಲೀಸ್ ವಾಹನವನ್ನ ಬಳಕೆ ಮಾಡಿದ್ದಾರೆ. ಮರಗಳನ್ನು ಸಾಗಿಸ್ಲಿಕ್ಕೆ ತರಬೇತಿ ನಿರತ ಪೊಲೀಸರನ್ನ ಬಳಕೆ ಮಾಡಿರುವಂಥದ್ದು. ಕಚೇರಿ ಮನೆ ನವೀಕರಣ ಮಾಡಿಕೊಂಡ್ರ ಎಸ್ಪಿ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಎಸ್ಪಿ ಅಶ್ವಿನಿಯ ಈ ವರ್ತನೆ ಇದೇ ಮೊದಲೇನಲ್ಲ. ತಿಂಗಳ ಹಿಂದೆನೂ ಕೂಡ 50ಕ್ಕೂ ಹೆಚ್ಚು ಮರಗಳನ್ನು ಕಡಿದು ಸಾಗಣೆ ಮಾಡಲಾಗಿತ್ತಂತೆ. ಪೊಲೀಸ್ ಮೈದಾನದಲ್ಲಿದ್ದಂಥ 50ಕ್ಕೂ ಹೆಚ್ಚು ಮರವನ್ನು ಕಡಿದು ಸಾಗಣೆ ಮಾಡಿದಂಥ ಆರೋಪ ಕೂಡ ಇದೆ ಅವ್ರ ಮೇಲೆ. ಮರಗಳನ್ನ ಮೇಲ್ಗಡೆ ತಳ್ಕೊಂಬ ಕಡ್ದಿದ್ದಾರಂತೆ. ಸೊ ಆ ಕಡ್ದಿರೋದ್ರ ಬಗ್ಗೆನಲ್ಲಿ ಈಗಾಗಲೇ ರಿಯಾಕ್ಷನ್ ಶುರು ಮಾಡಿದ್ದಾರೆ ರೇಂಜ್ ಆಫೀಸರು. ಅಲ್ಲಿಂದ ಆ್ಯಕ್ಷನ್ ತಗೊಳ್ಳೋಕೆ ಇದು ಮಾಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಫಸ್ಟು ನೋಟಿಸ್ ಕೊಡ್ತಾರೆ. ಸೊ ಅದಕ್ಕೆ ಅವರಿಂದ ಏನು ರಿಪ್ಲೈ ಬರುತ್ತೆ ನೋಡ್ಕೊತಾರೆ. ಇನ್ನು ಕಾನೂನು ಪ್ರಕಾರವಾಗಿ ಏನಿದೆ ಅದ್ರ ಪ್ರಕಾರ ನಾವು ಎಫ್ ಐ ಆರ್ ಬುಕ್ ಮಾಡಬೇಕಾಗುತ್ತೆ, ಮಾಡ್ತೀವಿ. ಅಲ್ಲ, ನಮ್ಮ ಒಳಗಡೆನಲ್ಲಿ ಯಾವುದೇ ಒಂದು ಅನುಮತಿ ತಗೊಂಡು ಕಾನೂನು ಪ್ರಕಾರವಾಗಿ ಮರ ಕಟ್ ಮಾಡಬೇಕು. ಆ ರೀತಿ ಮಾಡಿಲ್ಲ ಅಂದರೆ ಫಸ್ಟ್ ನೋಟಿಸ್ ಕೊಡ್ತೀವಿ ಅವ್ರಿಗೆ. ಏನು ಪ್ರಕಾರ ಯಾವುದ್ರ ಬೇಸಿಸ್ ಮೇಲೆ ಕಟ್ ಮಾಡಿದ್ದೀರಿ, ಏನಿದ್ರ ಮೇಲೆ ಅಂತ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಎಫ್ ಐ ಆರ್ ಬುಕ್ ಮಾಡುವಂಥ ಕ್ರಮ. ಎಫ್ ಐ ಆರ್ ಆದಮೇಲೆ ಅವರು ಬಂದಾಗ ರಿಪ್ಲೈ ಕೊಟ್ಟಿರ್ತಾರೆ ಮತ್ತು ರಿಪ್ಲೈ ಸಮಂಜಸವಾಗಿದ್ದರೆ ಅದಕ್ಕೆ ಬೇರೆ ಥರ ಕಾನೂನು ಇರುತ್ತೆ. ಅದು ಅಲ್ಲಿ ಎವಿಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಎವಿಡೆನ್ಸ್ನಲ್ಲಿ ರಾಂಗ್ ಆಗಿದೆ ಅಂದರೆ ಪೆನಾಲ್ಟಿ ಕಟ್ಟೋದು ಮತ್ತು ಕೋರ್ಟ್ಗೆ ಹೋಗೋದು, ಈ ರೀತಿ ಕಾನೂನು. 11 ಅಕೇಶಿಯಾ ಮರಗಳನ್ನ ಮೇಲ್ಗಡೆ ತಳ್ಕೊಂಬ ಕಡ್ದಿದ್ದಾರಂತೆ. ಸೊ ಆ ಕಡ್ದಿರೋದ್ರ ಬಗ್ಗೆನಲ್ಲಿ ಈಗಾಗಲೇ ರಿಯಾಕ್ಷನ್ ಶುರು ಮಾಡಿದ್ದಾರೆ ರೇಂಜ್ ಆಫೀಸರು. ಅಲ್ಲಿಂದ ಆ್ಯಕ್ಷನ್ ತಗೊಳ್ಳೋಕೆ ಇದು ಮಾಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಫಸ್ಟು ನೋಟಿಸ್ ಕೊಡ್ತಾರೆ. ಸೊ ಅದಕ್ಕೆ ಅವರಿಂದ ಏನು ರಿಪ್ಲೈ ಬರುತ್ತೆ ನೋಡ್ಕೊತಾರೆ. ಇನ್ನು ಕಾನೂನು ಪ್ರಕಾರವಾಗಿ ಏನಿದೆ ಅದ್ರ ಪ್ರಕಾರ ನಾವು ಎಫ್ ಐ ಆರ್ ಬುಕ್ ಮಾಡಬೇಕಾಗುತ್ತೆ, ಮಾಡ್ತೀವಿ. ಅಲ್ಲ, ನಮ್ಮ ಒಳಗಡೆನಲ್ಲಿ ಯಾವುದೇ ಒಂದು ಅನುಮತಿ ತಗೊಂಡು ಕಾನೂನು ಪ್ರಕಾರವಾಗಿ ಮರ ಕಟ್ ಮಾಡಬೇಕು. ಆ ರೀತಿ ಮಾಡಿಲ್ಲ ಅಂದರೆ ಫಸ್ಟ್ ನೋಟಿಸ್ ಕೊಡ್ತೀವಿ ಅವ್ರಿಗೆ. ಏನು ಪ್ರಕಾರ ಯಾವುದ್ರ ಬೇಸಿಸ್ ಮೇಲೆ ಕಟ್ ಮಾಡಿದ್ದೀರಿ, ಏನಿದ್ರ ಮೇಲೆ ಅಂತ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಎಫ್ ಐ ಆರ್ ಬುಕ್ ಮಾಡುವಂಥ ಕ್ರಮ. ಎಫ್ ಐ ಆರ್ ಆದಮೇಲೆ ಅವರು ಬಂದಾಗ ರಿಪ್ಲೈ ಕೊಟ್ಟಿರ್ತಾರೆ ಮತ್ತು ರಿಪ್ಲೈ ಸಮಂಜಸವಾಗಿದ್ದರೆ ಅದಕ್ಕೆ ಬೇರೆ ಥರ ಕಾನೂನು ಇರುತ್ತೆ. ಅದು ಅಲ್ಲಿ ಎವಿಡೆನ್ಸ್ ಮೇಲೆ ಡಿಪೆಂಡ್. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. #ಶಟ್ ದ ಪಾಟೋಲ್ ಇದು ನ್ಯೂಸ್ 18 ಕನ್ನಡದ ಮಹಾ ಅಭಿಯಾನ. ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂತದ್ದನ್ನ ತೋರಿಸ್ತಾ ಅದನ್ನ ಮುಚ್ಚಿಸುವಂತ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ರಸ್ತೆಯಲ್ಲೇ ನರಕ ಕಾಣ್ತಾ ಇದ್ದಾರೆ ಬೆಂಗಳೂರಿನ ಜನ. ಅದನ್ನ ತೋರಿಸುವಂತ ಮತ್ತೊಂದು ಏರಿಯಾ ಯಾವ ರೀತಿಯಾಗಿದೆ, ಆ ಏರಿಯಾದ ರೋಡ್ಗಳು ಅನ್ನೋದನ್ನ ತೋರಿಸ್ತೀವಿ. ಟಿಂಬರ್ ಯಾರ್ಡ್ ಮುಖ್ಯ ರಸ್ತೆಯ ಸ್ಥಿತಿ ಅಯೋಮಯವಾಗ್ಬಿಟ್ಟಿದೆ. 1 ವರ್ಷವೇ ಕಳೆದ್ರೂ ಕೂಡ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಅಂತಹ ದುಸ್ಥಿತಿ ಇರುವಂಥದ್ದು. ಅಲ್ಲಿ ಒಂದೇ ಕಡೆ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಗುಂಡಿಗಳು ಇರುವಂಥದ್ದು. ಸ್ವಲ್ಪ ಯಾಮಾರಿದ್ರು ಕೂಡ ಎದ್ದು ಬಿದ್ದು ಕೈಕಾಲು ಏನಾದರೂ ಮುರ್ಕೊಂಡೇ ಹೋಗ್ಬೇಕು ಆ ರೋಡಲ್ಲಿ ಓಡಾಡಿದ್ರೆ. ಹಂಗಿದೆ ಆ ಒಂದು ರಸ್ತೆಯಲ್ಲಿರುವಂಥ ಗುಂಡಿಗಳು.
ಮಳೆ ಬಿದ್ರಂತೂ ಇಡೀ ರಸ್ತೆ ಆಗುತ್ತೆ ನರಕಕ್ಕೆ ರಹದಾರಿ. ಆ ಒಂದು ರಸ್ತೆ ಯಾವ ರೀತಿಯಾಗಿದೆ, ಅಲ್ಲಿನ ದುಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ಕೊಂಬರೋಣ. ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಅದರಂತೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ ಅನ್ನೋದ್ರ ಬಗ್ಗೆ ನಾವು ಆ ಅಧಿಕಾರಿಗಳಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಒಂದು ಹೊಸ ರೂಪ ಕೊಡುವಂಥ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಕೂಡ ಈಗಾಗಲೇ ನ್ಯೂಸ್ 18 ಕನ್ನಡ ಮಾಡ್ತಿರುವಂಥದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಟಿಂಬರ್ ಲೇಔಟ್ ಅಂದರೆ ಗಾಳಿ ಆಂಜನೇಯ ಒಂದು ವಾರ್ಡ್ನ ಟಿಂಬರ್ ಲೇಔಟ್ನಲ್ಲಿದ್ದೀನಿ. ಈ ಒಂದು ಟಿಂಬರ್ ಲೇಔಟ್ನ ಒಂದು ಮುಖ್ಯ ರಸ್ತೆ ಇದು. ಅಂದರೆ ಇದೇ ಒಂದು ಮುಖ್ಯ ರಸ್ತೆ ಮುಖಾಂತರವಾಗಿ ಶ್ರೀನಗರ, ಹನುಮಂತ ನಗರ, ಹೊಸಕೆರೆಹಳ್ಳಿ ಭಾಗಗಳಿಗೆ ಹೋಗುವಂತಹ ಒಂದು ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆ ಒಂದು ದುಸ್ಥಿತಿಯನ್ನು ಈಗ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಗುಂಡಿಮಯವಾಗಿದೆ ಅಂತ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಸುಮಾರು 500 ಮೀಟರ್ ಹಂತದಲ್ಲಿ ಸುಮಾರು 15ಕ್ಕೂ ಅಧಿಕ ಇದೇ ರೀತಿಯಂಥ ಪಾತೋಲುಗಳಿರುವಂಥದ್ದು. ಅಂದರೆ ಪ್ರತಿ ಒಂದು ಬಾರಿಯೂ ಕೂಡ ಅಷ್ಟೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು ಅಥವಾ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡುವಂಥವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಕಳೆದ ಬಾರಿ ಹಾಕಿರುವಂಥ ಒಂದು ಟಾರ್ ಅಂತಲೇ ಹೇಳ್ತಾರೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ ಇದನ್ನೇನಾದರೂ ಜಸ್ಟ್ ಈ ರೀತಿ ಇದು ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ಅಷ್ಟು ಹೊರಗಡೆ ಬರುತ್ತೆ. ಅಂದರೆ ಈ ರೀತಿಯಾದಂಥ ಒಂದು ಕಳಪೆ ಕಾಮಗಾರಿಯನ್ನು BBMP ಅಧಿಕಾರಿಗಳು ಮಾಡ್ತಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಬಂದಂಥ ಟೈಮ್ನಲ್ಲಂತೂ ಕಂಪ್ಲೀಟಾಗಿ ಒಂದು ತಗ್ಗು ಪ್ರದೇಶ ಕೂಡ ಆಗಿದೆ. ಇದು ತಗ್ಗು ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ಗುಂಡಿಗಳಿರುವಂಥ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ಗುಂಡಿಗಳ ಮೇಲೆ ನೀರು ನಿಲ್ಲುತ್ತೆ. ನೀರು ನಿಂತಹ ವೇಳೆಯಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಕಾಣೋದಿಲ್ಲ. ಒಂದಷ್ಟು ಅಪಘಾತಗಳು ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ಇಲ್ಲಿದ್ದಂಥ ಕೆಲವರು ಹೇಳ್ತಾ ಇದ್ರು. ಅಂದರೆ ವರ್ಷದಲ್ಲಿ ಸುಮಾರು 2 ಬಾರಿ ಆದರೂ ಕೂಡ ಅಷ್ಟೇ ಇದಕ್ಕೆ ಪ್ಯಾಚಪ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆ ರೀತಿಯಾಗಿ ಒಂದು ರಸ್ತೆ ಹಾಳಾಗುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅಷ್ಟೇ ಯಾರೂ ಕೂಡ ಅಷ್ಟೇ ಇದರ ಬಗ್ಗೆ ಗಮನ ಹರಿಸಿಲ್ಲ. ಯಾಕಂದರೆ ಕೇವಲ ಇದೇ ಒಂದು ಸ್ಥಳದಲ್ಲಿ ಸುಮಾರು 15ಕ್ಕೂ ಅಧಿಕ ಗುಂಡಿಗಳಿದೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ಒಂದು ರಸ್ತೆ ಹಾಳಾಗಿದೆ ಅಂತ. ನಾವಿಲ್ಲಿ 15 ವರ್ಷದಿಂದ ಇದ್ದೀವಿ ಸರ್. ನಾವಿಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಇಲ್ಲಿ ಸ್ವಲ್ಪ ಕೆಲಸಗಳು ಕಮ್ಮಿ ಆಗಿದ್ದಾವೆ. ಇಲ್ಲಿ ಹಳ್ಳಗಳು ಬೀಳ್ತವೆ, ನೀರು ತುಂಬ್ಕೋತವೆ. ನೀರು ತುಂಬ್ಕೊಂಡ್ರೆ ಬಂದು 2 ವೀಲರ್ಸಲ್ಲಿ ಬೀಳ್ತವೆ. ಇದೆಲ್ಲ ಮುಚ್ಚೋ ಅಂಥ ಕಾರ್ಯ ಇಲ್ಲಿ BBMP ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಕೆಲವರು ಹೇಳಿದರೆ ಇನ್ನೂ ಇದಕ್ಕೆ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಬರ್ತವೆ, ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಹೋಗ್ತವೆ. 3-5 ದಿವಸಕ್ಕೆ ಒಂದು ದಿವಸ ಮಳೆ ಬಂದಾಗ ಮತ್ತೆ ಅದೇ ಪರಿಸ್ಥಿತಿ ಆಗುತ್ತೆ. ಈ BBMP ಬಂದು ಅವಾಗ ನೋಡ್ಕೊಂಡು ಹೋಗ್ತಾರೆ ಹೊರತು ಇನ್ನೂ ಯಾವುದೇ ಕೆಲಸ ಮಾಡಿಲ್ಲ ಇಲ್ಲಿ. ಏನಿಲ್ಲ ಸರ್, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಹಂಗೇನೆ ಅಷ್ಟೇ, ಇನ್ನೇನಿಲ್ಲ. ಯಾರು ಬರಲ್ಲ ಅಡ್ಡಕ್ಕೆ ಅಷ್ಟೇ. ಇವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇಲ್ಲಿರೋರು ಯಾರು ತಲೆ ಕೆಸ್ಕೊಳಲ್ಲ, ಬಂದು ಹಂಗೆ ಹೊಂಟುತ್ತಾರೆ. ಸುಮಾರು 15-20 ವರ್ಷದಿಂದ ವಾಸವಾಗಿರುವಂಥವ್ರು ಹೇಳ್ತಾರೆ. ಈ ಬಗ್ಗೆ ನಾವು ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅಷ್ಟೇ ನಾವು ಹೇಳಿದಂಥ ಟೈಮ್ನಲ್ಲಿ ಬರ್ತಾರೆ, ನೋಡ್ತಾರೆ, ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ, ಆಶ್ವಾಸನೆಗಳ ಕೊಟ್ಕೊಂಡು ಮಾತ್ರ ಹೋಗ್ತಿದ್ದಾರೆ ಹೊರತು ಯಾವುದೂ ಕೂಡ ಅಷ್ಟೇ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಟ್ಟಿಲ್ಲ. ಕಂಪ್ಲೀಟಾಗಿ ಈ ಒಂದು 15ಕ್ಕೂ ಹೆಚ್ಚು ಗುಂಡಿಗಳೇನು ಕಾಣ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗುಂಡಿ ಮುಚ್ಚುವಂಥ ಕೆಲಸ ಮಾಡೋರ್ಗೂ ಕೂಡ ಅಷ್ಟೇ ಇದರ ಫಾಲೋ ಅಪ್ ಅನ್ನು ಕೂಡ ಅಷ್ಟೇ ನಾವು ಮಾಡೇ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.